ಒಂದು ಎಲೆಕ್ಷನ್ ಗೆಲ್ಲಬೇಕು ಅಂತಂದರೆ ಎರಡೇ ದಾರಿಗಳಿರೋದು. ಒಂದು ಇಂಡಿಪೆಂಡೆಂಟ್ ಆಗಿ ನಿಂತ್ಕೋಬೇಕು, ಇಲ್ಲಾಂದರೆ ನಾವು ಯಾವುದೋ ಒಂದು ಪಕ್ಷತೆ ಗುರುತಿಸ್ಕೋಬೇಕು. ನಿಮ್ಮನ್ನು ಯಾಕೆ ಒಪ್ಕೋಬೇಕು ನಾವು? ಆಯಿತು, ಅವ್ರು ಸರಿ ಇಲ್ಲ, ಅವ್ರು ಹೊರಗಡೆಯವರು. ನಿಮ್ಮನ್ನು ಒಪ್ಕೊಳ್ಬೇಕು ಅಂದರೆ ನಿಮ್ಮ ಹತ್ರ ಏನು ಕ್ವಾಲಿಟಿ ಇದೆ ಅನ್ನೋ ಪ್ರಶ್ನೆ ಬಂದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಜನ ಅದನ್ನು ಒಪ್ಕೋತಾ ಇದ್ದಾರೆ, 100ಕ್ಕೆ 100 ಒಪ್ಕೊತಾ ಇದ್ದಾರೆ. ನನ್ನ ದೃಷ್ಟಿಯಲ್ಲಿ ಹೈಕಮಾಂಡ್ ಡೆಲ್ಲಿಯಲ್ಲೂ ಇಲ್ಲ, ಬೆಂಗಳೂರಲ್ಲೂ ಇಲ್ಲ. ಹೈಕಮಾಂಡ್ ಇರೋದು ನಮ್ಮ ತಾಲೂಕಿನ ಜನರ ಕೈಯಲ್ಲಿ. ದುಡ್ಡು ಕೊಡಲ್ಲ ಅಂತಾರೆ, ಬಟ್ ಅನಿವಾರ್ಯ ದುಡ್ಡು ಕೊಡಬೇಕಾಗಿರೋದು. ದುಡ್ಡು ಕೊಡ್ತಾ ಹೋಗ್ತಾರೆ. ನೀವು ಹೇಳಿದ್ದು ಯಾವುದು ಸುಳ್ಳಲ್ಲ ಅಂತ ನನ್ನ ಭಾವನೆ. ಹೇಳಿದೆ ನೋಡಪ್ಪ, ನಾನು ಬರ್ತಾ ಇರೋದು ರಾಜಕೀಯ ಸಮಾವೇಶ ಮಾಡೋಕ್ಕೂ ಅಲ್ಲ, ನನ್ನ ಡಂಗೂರ ಹೊಡ್ಕೊಳ್ಳೋಕ್ಕೂ ಅಲ್ಲ. ನಾ ಬರ್ತಾ ಇರೋದು ಮಲ್ಕೊಂಡವ್ರನ್ನ ಎಪ್ಸೋಕ್ಕೆ. ನಾನು ಆ ಥರ ಬೈಕಂಗೆ ಕೂತ್ಕೊಳ್ಳೋದಲ್ಲ. ಬಿ ದಿ ಚೇಂಜ್ ಯು ವಾಂಟ್ ಟು ಸಿ ಅಂತಾರಲ್ಲ. ಸೊ ವ್ಯವಸ್ಥೆ ಸರಿಯಾಗಬೇಕು ಅಂದರೆ ವ್ಯವಸ್ಥೆ ಒಳಗೆ ಹೋಗಿ ಸರಿ ಮಾಡುವಂಥ ಎದೆಗಾರಿಕೆ ತೋರಿಸ್ದಾಗೆ ವ್ಯವಸ್ಥೆ ಸರಿಯಾಗತ್ತೆ. ಸೊ ನಾವು ಸಂದೀಪ್ ಪಾಟೀಲ್ ಅವ್ರ ಜೊತೆ ಮಾತಾಡ್ತಾ ಇದ್ವಿ. ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನ ವಕೀಲರು ಕಳೆದ 20 ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಈಗ ತಮ್ಮ ಸ್ವಕ್ಷೇತ್ರ ಅಥವಾ ತಮ್ಮ ಸ್ವಂತ ಗ್ರಾಮ ನೆನಪು ಆಗಿದೆ, ಅಥವಾ ಅದರಲ್ಲಿ ಏನಾದರೂ ಅಲ್ಲಿ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಒಂದಷ್ಟು ಕೆಲಸಗಳು ಮಾಡ್ತಾಯಿದ್ದಾರೆ. ನಮ್ಮೂರು ನಮ್ಮವರನ್ನ ಸಂಘಟನೆ ಸ್ಥಾಪನೆ ಮಾಡ್ಕೊಂಡಿದ್ದಾರೆ. ನಾನು ನಿನ್ನೆ ನನ್ನ ಮಗನ ಜೊತೆ ಮಾತಾಡ್ತಿರ್ಬೇಕಾದ್ರೆ ಒಂದು ಮಾತು ಹೇಳ್ತಾ ಇದ್ದೆ. ಅಂದರೆ ತುಂಬ ಚೆನ್ನಾಗಿದ್ದಾರೆ, ತುಂಬ ಸಲ ಇದು ಬಂದಿದೆ. ರಾಜಕಾರಣಿಗಳು ಹೇಗೆ ಅಂದರೆ, ನಾನು ನೀವು ರಾಜಕಾರಣಿ ಅಂತ ಇನ್ನೂ ನೀವು ಹೇಳದೇ ಇರೋದ್ರಿಂದ ನಿಮ್ಮ ಬಗ್ಗೆ ಅನ್ಕೋಬೇಡಿ. ನಮ್ಮ ರಾಜಕಾರಣಿಗಳು ಹೇಗೆ ಅಂದರೆ, ಅವರು ಎಲೆಕ್ಷನ್ ಗೆಲ್ಲಕ್ಕೆ ಏನು ಬೇಕಾದರೂ ಮಾಡ್ತಾರೆ. ಏನು ಬೇಕಾದರೂ ಅಂದರೆ ಏನು ಬೇಕಾದರೂ ಮಾಡ್ತಾರೆ. ಕೊನೆಗೆ ಅವರು ಜನಸೇವೆ ಕೂಡ ಮಾಡಿಬಿಡ್ತಾರೆ. ಓಕೆ, ಅಂದರೆ ಕೆಲಸ ಕೂಡ ಮಾಡ್ತಾರೆ ಅಂತ, ಅಂದರೆ ಕೊನೆಗೆ ಅಂತ. ಅಂದರೆ ಟಿ ಶರ್ಟ್ ಹಂಚಿ, ಸೀರೆ ಹಂಚಿ, ದುಡ್ಡು ಕೊಟ್ಟು, ಸಾರಾಯಿ ಕುಡಿಸಿ, ಎಲ್ಲ ಮಾಡಿ, ಜನರನ್ನು ಕರಪ್ಟ್ ಮಾಡಿ, ಎಲ್ಲ ಮಾಡಿ ಎಲ್ಲ ಅವರು ಗೆಲ್ಲಕ್ಕೆ ಟ್ರೈ ಮಾಡ್ತಾರೆ. ಅದೂ ಆಗ್ತಾ ಇಲ್ವಾ? ಆಯ್ತು, ಒಂದು ರೋಡು ಮಾಡೋಣ, ಒಂದು ಸ್ಕೂಲ್ ಮಾಡೋಣ ಅಂತ. ಸೊ ಅಲ್ಲಿಗೆ ಬಂದು ನಿಂತ್ಕೊಂಡಿದೆ ನಮ್ಮ ಸ್ಥಿತಿಗತಿ. ಇದು ಒಂದು ಹೇಳಿಕೆ ಮಾತಾದರೂ ಕೂಡ ಇದರಲ್ಲಿ ವಾಸ್ತವಾಂಶ ಇದೆ ಅಂತ ನನಗನ್ಸುತ್ತೆ. ಈಗ ನಾನು ಗೆಲ್ಲಕ್ಕೆ ಏನು ಬೇಕಾದ್ರೂ ಮಾಡ್ತಾರೆ ಅಂತಂದಲ್ಲ, ಅಂದರೆ ಇದು ಒಂದು ವಾಮ ಮಾರ್ಗ, ಅಂದರೆ ಯಾವ ಮಾರ್ಗದಲ್ಲಿ ಹೋಗಬಾರ್ದು ಆ ಮಾರ್ಗ. ಇನ್ನೊಂದು ಇಲ್ಲಿ ನೀವು ಚೂಸ್ ಮಾಡ್ಕೊಂಡಿರೋದು ಒಳ್ಳೆ ಮಾರ್ಗ. ಮೇಲ್ನೋಟಕ್ಕೆ ಇದರಲ್ಲಿ ಯಾವ ತಪ್ಪು ಕೂಡ ಕಾಣ್ತಾ ಇಲ್ಲ. ಆದರೆ ನಮ್ಮ ಭಯ ಇರೋದು, ನಮ್ಮ ಅಂದರೆ ಜನಸಾಮಾನ್ಯರಿಗೆ ಭಯ ಇರೋದು, ಶುರು ಹೀಗೆ ಮಾಡ್ತಾರೆ ಎಲ್ಲರೂ ಕೂಡ, ಆಮೇಲೆ ನಿಧಾನವಾಗಿ ಅವರು ಅಡ್ಜಸ್ಟ್ ಆಗ್ತಾ ಹೋಗ್ತಾರೆ. ದುಡ್ಡು ಕೊಡಲ್ಲ ಅಂತಾರೆ, ಬಟ್ ಅನಿವಾರ್ಯ ದುಡ್ಡು ಕೊಡಬೇಕಾಗಿರೋದು. ದುಡ್ಡು ಕೊಡ್ತಾ ಹೋಗ್ತಾರೆ. ಓಕೆ, ಆಮೇಲೆ ಎಲೆಕ್ಷನ್ ಬರುತ್ತೆ. ಎಲೆಕ್ಷನ್ ಬಂದಾಗ ಗೆಲ್ಲೇಬೇಕು ಅಂತ ಒಂದು ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ, ಇಷ್ಟು ತಿಂಗಳು ಕೊಟ್ಟಿದ್ದೀನಿ, ಇಷ್ಟು ದುಡ್ಡು, ಏನೋ ಒಂದಷ್ಟು ದುಡ್ಡು ಆದರೂ ಕೊಟ್ಟಿದ್ದೀನಿ, ಇನ್ನೊಂದಷ್ಟು ದುಡ್ಡು ಕೊಟ್ಬಿಟ್ರೆ ಗೆದ್ದುಬಿಡ್ತೀನಿ ಅನ್ನೋದು ಬಂದುಬಿಡುತ್ತೆ. ಹೀಗಾಗಿ ಈ ಪ್ರೊಸೆಸ್ ಏನು ಪರಿವರ್ತನೆ ಅಂತ ಹೇಳಿದರೆ, ಜನ ಪರಿವರ್ತನೆ ಆಗಲ್ಲ, ನೀವೇ ಪರಿವರ್ತನೆ ಆಗಿಬಿಡ್ತೀರಿ ಅನ್ನೋ ಒಂದು ನಿರಾಶಾದಾಯಕ ಮನೋಭಾವ ಅಥವಾ ಒಂದು ಮನಸ್ಥಿತಿ ಇದೆ. ಏನು ಹೇಳಕ್ಕೆ ಇಷ್ಟಪಡ್ತೀರಿ ಇದ್ರ ಬಗ್ಗೆ? ಇದು ನೀವು ಹೇಳಿದ್ದು ಯಾವುದು ಸುಳ್ಳಲ್ಲ ಅಂತ ನನ್ನ ಭಾವನೆ. ಆದರೆ ಇದು ಕನ್ವೆನ್ಷನಲ್ ಸ್ಟೈಲ್ ಆಫ್ ಪೊಲಿಟಿಕ್ಸ್. ಅಂದರೆ ಇದು ಟ್ರೈ ಟೆಸ್ಟೆಡ್ ಅಂತಾರೆ. ಇದು ಇದು ಒಂದು ಒಗ್ಗರಣೆ ಆಗಬೇಕು ಅಂದರೆ ಯಾವ್ಯಾವ ಸಾಮಗ್ರಿಗಳು ಬೇಕು ಅಂತ ಫಿಕ್ಸು. ಅದೇ ರೀತಿಯಲ್ಲಿ ಒಂದು ಚುನಾವಣೆ ಮಾಡಿ ಒಂದು ಜನಪ್ರತಿನಿಧಿ ಆಗಬೇಕು ಅಂದರೆ ಏನೇನು ಸಾಮಗ್ರಿಗಳು ಬೇಕು ಅದು ಫಿಕ್ಸು ಅನ್ನುವಂಥದ್ದು ಕನ್ವೆನ್ಷನಲ್ ಥಿಯರಿ. ಓಕೆ, ನನಗೂ ಸಾಕಷ್ಟು ಜನ ಈಗಾಗಲೇ 11 ತಿಂಗಳಿಂದ ಹೋಗಿರೋದ್ರಿಂದ ಯಾವುದೇ ಜನಪರವಾದ ಇದೇನು ಈ ಸಂಸ್ಥೆ ಅಂತ ಏನು ಹೇಳ್ತೀರಿ, ನನ್ನ ದೃಷ್ಟಿಯಲ್ಲಿ ಇದು ವೇದಿಕೆ ಅಂತ ಕರಿಬೋದು, ಸಂಸ್ಥೆ ಅಂತ ಕರಿಬೋದು, ಅಥವಾ ಆಂದೋಲನ ಅಂತಲೇ ಕರಿಬೋದು. ಇದಕ್ಕೆ ಅಮ್ಮ ಇಲ್ಲ, ಅಪ್ಪ ಇಲ್ಲ. ಅಂದರೆ ಇದಕ್ಕೆ ತಂದೆ ಆದ ಸ್ಟ್ರಕ್ಚರ್ ಕೊಟ್ಟಿಲ್ಲ ನಾನು. ಇದಕ್ಕೆ ಅಧ್ಯಕ್ಷ ಇಲ್ಲ, ಉಪಾಧ್ಯಕ್ಷ ಇಲ್ಲ, ಕಾರ್ಯದರ್ಶಿ ಇಲ್ಲ, ಮೆಂಬರ್ಸ್ ಇಲ್ಲ, ಯಾರೂ ಇಲ್ಲ. ದಿಸ್ ಇಸ್ ಅ ಓಪನ್ ಫೌಂಡೇಶನ್. ಇದು ಸಂದೀಪ್ ಪಾಟೀಲ್ರದ್ದು ಅಲ್ಲ, ಬೇರೆಯವ್ರದ್ದು ಅಲ್ಲ. ಇದು ಹಾನಗಲ್ ತಾಲೂಕಿನಲ್ಲಿರುವಂಥ ಪ್ರತಿಯೊಬ್ಬ ನಾಗರಿಕನ ಕೂಗು. ಏನು, ನಮ್ಮೂರು ನಮ್ಮವರು ಭಾವನೆ ಇರುವಂಥ ಸ್ಥಳೀಯ ನಾಯಕತ್ವವನ್ನು ಹುಟ್ಟಾಕಬೇಕು ಅನ್ನುವಂಥ ಒಂದು ಕನಸು. ಇದನ್ನು ನಾನು ಹೇಳಿದ ತಕ್ಷಣ ಇದರ ಅಟ್ಯಾಚ್ ಆಗಿರುವಂಥದ್ದು ರಾಜಕಾರಣ. ಜನರನ್ನ ನಾವು ಹೊಲಿಸ್ಕೋಬೇಕು, ಗೆಲ್ತಾ ಇದ್ದೀವಿ, ಜನರನ್ನ ಎಬ್ಬಿಸ್ತಾ ಇದ್ದೀವಿ ಅಂದರೆ ಮುಂದೇನಪ್ಪ ಇದು ರಾಜಕಾರಣ. ಆದ್ದರಿಂದ ನನಗೆ ಕಳೆದ ಒಂದು 11 ತಿಂಗಳಿಂದ 12 ತಿಂಗಳಿಂದ ಇದು ಮಾಡ್ತಾ ಇರೋದ್ರಿಂದ ನನಗೂ ಸಾಕಷ್ಟು ಜನ ಬಂದು, ಸರ್ ನಿಮ್ಮನ್ನು ನಾನು ಅತಿಥಿಯಾಗಿ ಕರಿಬೇಕು ಅಂತ ಇದ್ದೀವಿ,
ನಿಮ್ಮನ್ನು ಅತಿಥಿ ಮಾಡ್ಕೋಬೇಕು. ಅಂದರೆ ಫಂಕ್ಷನ್ಗಳಿಗೆ ಅಲ್ಲಿ ಏನೋ ಫಂಕ್ಷನ್ ಮಾಡ್ತೇವೆ, ನಮ್ಮ ಹಳ್ಳಿಲಿ ಒಂದು ಫಂಕ್ಷನ್ ಮಾಡ್ತಾಯಿದ್ದೀವಿ, ನಿಮ್ಮನ್ನು ಅತಿಥಿ ಮಾಡ್ಕೋಬೇಕು. ಆಯ್ತಪ್ಪ, ಸಂತೋಷ. ಯಾವ ಟೈಮ್ ಶನಿವಾರ ಭಾನುವಾರ ಇದ್ದರೆ ಬರ್ತೀನಿ, ಬೇರೆ ಟೈಮಲ್ಲಿ ಕೋರ್ಟಲ್ಲಿ ಇರ್ತೀನಪ್ಪ, ನಾನು ವೃತ್ತಿಯಲ್ಲಿರೋಂಥನು, ಶನಿವಾರ ಭಾನುವಾರ ಇದ್ದರೆ ಹೇಳು. ಆಯ್ತು ಸರ್, ನಿಮಗೋಸ್ಕರ ಶನಿವಾರನೇ ಇಟ್ಕೊತೀವಿ. ಭಾಳ ಸಂತೋಷ, ಬರ್ತೀನಿ. ಎಷ್ಟು ಕೊಡ್ತೀರಾ? ಎದಕ್ಕೆ ಅಂತ ಕೇಳ್ತೀನಿ ನಾನು. ಎದಕ್ಕಪ್ಪ ಅಂತ ಕೇಳಿ, ಅಲ್ಲ ಸರ್ ನಿಮ್ಮನ್ನ ಅತಿಥಿ ಮಾಡ್ತಾಯಿದ್ದೀವಿ, ಎಷ್ಟು ಕೊಡ್ತೀರಾ? ಅವಾಗೆ ನಾನು ಹೇಳಿದ್ದೀನಿ, ಆ ನಿಲುವಿಗೆ ಇವತ್ತವರೆಗೂ ಕಟ್ಟಾಗಿ ನಿಂತಿದ್ದೀನಿ. ನನಗೆ ದುಡ್ಡು ಕೊಟ್ಟು ವೇದಿಕೆ ಏರುವ ಚಟ ಇಲ್ಲ, ದುಡ್ಡು ಕೊಟ್ಟು ನಾಯಕನಾಗಬೇಕು ಅನ್ನುವಂಥ ಹಂಬಲನೂ ಇಲ್ಲ. ನೀನು ಅತಿಥಿ ಮಾಡಲಿಲ್ಲ ಅಂದರೂ ತೊಂದರೆ ಇಲ್ಲ, ಯಾರು ಕೊಡ್ತಾರೋ ಅವ್ರನ್ನ ಅತಿಥಿ ಮಾಡ್ಕೊ. ನಿಮ್ಮ ಊರಲ್ಲಿ ಈ ಥರ ಫಂಕ್ಷನ್ ನಡೀತಾಯಿದೆ ಅಂತ ಪ್ರೀತಿಯಿಂದ ಕರೆದ್ರೆ ಬಂದು ಕೆಳಗಡೆ ಕೂತ್ಕೊಂಡು ಹೋಗ್ತೀನಿ, ನಿಮ್ಮೆಲ್ಲರ ಜೊತೆಗೆ ಸಾಮಾನ್ಯ ರೀತಿಯಲ್ಲಿ ಕೂತ್ಕೊಂಡು ಹೋಗ್ತೀನಿ. ಯಾಕೆ ನಾನು ಕೂಡ ಒಬ್ಬ ರಾಜಕಾರಣಿ ಅಲ್ಲ, ಸಾಮಾನ್ಯ ವ್ಯಕ್ತಿನೇ. ನಿಮ್ಮ ಜೊತೆಗೆ ಬಂದು ಕೂತ್ಕೊಳ್ಳೋಕೆ ಇಚ್ಛೆ ಪಡ್ತೀನಿ ಹೊರತು ದುಡ್ಡು ಕೊಟ್ಟು ನಾನು ವೇದಿಕೆ ಮೇಲೆ ಏರಲ್ಲ. ಇದು ಖಡಾಖಂಡಿತವಾಗಿ ಕಳೆದ 1 ವರ್ಷದಿಂದ ಯಾರೇ ಬಂದು ಕೇಳಿದ್ರು ಕೂಡ ಈ ಉತ್ತರ ಹೇಳ್ತೀನಿ. ಹೇಗಿದೆ ರಿಯಾಕ್ಷನ್ ಅವ್ರದ್ದು? ಮುಂಚೆ ಇದು ಸ್ಟಾರ್ಟಿಂಗ್ ಒಂದು 6 ತಿಂಗಳು ಅಥವಾ 3 ತಿಂಗಳು ನಾನು ಸ್ಟಾರ್ಟ್ ಮಾಡಿದ ನಂತರ 3 ತಿಂಗಳಲ್ಲಿ, ಸರ್ ಏನು ಸರ್ ನೀವು ಸೀರೆ ಕೊಡಲ್ಲ, ಟಿ ಶರ್ಟ್ ಕೊಡಲ್ಲ, ದುಡ್ಡು ಕೊಡಲಿಲ್ಲ MLA ಆಗ್ತೀರೇನ್ರಿ ಅಂತ ಕೇಳಿದಾರೆ ನನಗೆ. ಅದಕ್ಕೆ ನಾನು ಹೇಳಿದೆ, ನಾನು MLA ಆಗ್ತೀನಿ ಅಂತ ನಿನಗೇನಾರ ಬಂದು ಹೇಳಿದ್ದೀನೇನಪ್ಪ? ಹೇಳಿಲ್ಲ ನಾನು. ಆಮೇಲೆ ಗೌರೀಶ್ ನೋಡಿ, ಜನನೂ ಹೆಂಗಿರ್ತಾರೆ ಅಂದರೆ, ನಾವು ಹೇಗೆ ಟ್ರೈನ್ ಮಾಡ್ತೀವಿ ಆ ಥರ ಟ್ರೈನ್. ನಾವು ದುಡ್ಡು ಕೊಡ್ತಾಯಿದ್ರೆ ನಮ್ಮ ಹತ್ರ ದುಡ್ಡು ಬಯಸ್ತಾರೆ. ನಾನು ಹೇಳೋದು, ನೀವು ಹಟ್ಟಿ ಹಬ್ಬ ಮಾಡ್ತಿದ್ದೀರಿ, ನಮ್ಮ ಕಡೆ ಎಲ್ಲ ದನ ಬೆದರಿಸುವ ಕಾರ್ಯಕ್ರಮಕ್ಕೆ ಹಟ್ಟಿ ಹಬ್ಬ ಅಂತ ಕರೀತೀವಿ. ಹಟ್ಟಿ ಹಬ್ಬ ಮಾಡ್ತೀರಿ ಅಂದರೆ ದನ ಬೆದರಿಸುವ ಕಾರ್ಯಕ್ರಮ, ಭಾಳ ದೊಡ್ಡ ಕಾರ್ಯಕ್ರಮ. ಹಟ್ಟಿ ಹಬ್ಬ ಮಾಡ್ತಿದ್ದೀವಿ, ಹೋರಿ ಹಬ್ಬ ಮಾಡ್ತಾಯಿದ್ದೀವಿ. ನನಗೆ ಮೊದಲನೇ ಪ್ರೈಸ್ ನೀವೇ ಕೊಡ್ಬೇಕು ಸರ್, ಸ್ಪಾನ್ಸರ್ಶಿಪ್ ನೀವು ಮಾಡಬೇಕು, ಅದಕ್ಕೆ ಮೊದಲನೇ ಪ್ರೈಸ್ 50,000 ರೂಪಾಯಿ ನೀವು ಕೊಡಬೇಕು ಅಂದರೆ ಬರಬೇಡ್ರಿ, ನನ್ನ ಹತ್ರ ಕೊಡೋದಿಲ್ಲ. ನಾವು ಪ್ರೈಸು ಕೊಡೋದಿಲ್ಲ, ಸ್ಪಾನ್ಸರ್ಶಿಪ್ಪು ಮಾಡೋದಿಲ್ಲ. ಅದೇ ಹಟ್ಟಿ ಹಬ್ಬ ಮಾಡ್ತಾಯಿದ್ವಿ ಸರ್, ನಮಗೆ ಪರ್ಮಿಷನ್ ಕೊಡ್ತಾಯಿಲ್ಲ, ಇಲಾಖೆದವರು ಪರ್ಮಿಷನ್ ಕೊಡ್ತಾಯಿಲ್ಲ ಮಾಡೋದಕ್ಕೆ ಅಂದರೆ ಬನ್ನಿ, ಕೆಲಸ ಇದ್ದರೆ ನನ್ನ ಹತ್ರ ಬನ್ನಿ, ದುಡ್ಡಿದ್ರೆ ನನ್ನ ಹತ್ರ ಬರಬೇಡಿ ಅಂತ ಖಡಾಖಂಡಿತವಾಗಿ ನಿಷ್ಠೂರತೆಯಿಂದ ಹೇಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಹಿಂಗೆ ಅಂದವರು ಈಗ ಅಲ್ಲೇ 1 ವರ್ಷದಿಂದ ನಾನು ಇದನ್ನೇ ಫಾಲೋ ಮಾಡಿದ್ದೀನಿ. ಒಬ್ಬರು ಯಾರು, ಯು ವಿಲ್ ನಾಟ್ ಫೈಂಡ್ 1 ಪರ್ಸನ್ ಇನ್ ಹಾನಗಲ್, ಯಾರು ಒಬ್ಬರು ಕೂಡ, ಒಬ್ಬ ವ್ಯಕ್ತಿ ಸಂದೀಪ್ ಪಾಲ್ಡ್ರ ನಾನು ಹಣ ಇಸ್ಕೊಂಬಂದಿನಿ ಅಂತ ಯಾರೂ ಹೇಳೋಕ್ಕೆ ಸಾಧ್ಯ ಇಲ್ಲ ನಿಮಗೆ. ಇವತ್ತು ಅದೇ ವ್ಯಕ್ತಿ ಯಾರು ನಮಗೆ ದುಡ್ಡು ಕೊಡಿ, ಎಷ್ಟು ಕೊಡ್ತೀರಾ ಸರ್ ನಿಮ್ಮನ್ನ ಗೆಸ್ಟ್ ಮಾಡ್ತೀವಿ ಅಂತ ಹೇಳಿದಂಥ ವ್ಯಕ್ತಿಗಳು ಇವತ್ತು ಅವರೇ ಬೇರೆಯವ್ರಿಗೆ ಕೆಲಸ ಇದ್ದರೆ ಅವ್ರ ಹತ್ರ ಹೋಗೋಣಪ್ಪ, ದುಡ್ಡಿದ್ರೆ ಅವ್ರ ಹತ್ರ ಹೋಗೋದು ಬೇಡ, ಅವ್ರ ಕೆಲಸಗಾರರು ಹಣ ಕೊಡೋವಂಥವ್ರಲ್ಲ ಅಂತ ಈಗ ಆಲ್ರೆಡಿ ಅದು ಪರ್ಕುಲೇಟ್ ಆಗಿದೆ. ಆ ಬದಲಾವಣೆ ನಾನೇ ಕಂಡಿದ್ದೀನಿ. ಸೊ ನಾವು ಮಾಡಿದ್ದನ್ನು ಸರಿಯಾದ ರೀತಿಯಲ್ಲಿ ಸರಿಯಾಗಿ ನಾವು ಕಮ್ಯುನಿಕೇಷನ್ ನಾವು ಮಾಡಿದ್ದಲ್ಲಿ ಜನ ಕೂಡ ಅದನ್ನು ಒಪ್ತಾರೆ. ಹಲವಾರು, ಇದು ನಾನು ಹೇಳಿದ್ದು 5% ಜನ ಇದನ್ನು ನನಗೆ ಕೇಳಿ ನನ್ನ ಹತ್ರ ಈ ಉತ್ತರ ಪಡೆದು ಹೋಗಿರೋರು. ಅದರೊಳಗೂ ಸ್ವಲ್ಪ ಜನ ಪರಿವರ್ತನೆಯೂ ಆಗಿದ್ದಾರೆ. ಆದರೆ 95 ಸೈಲೆಂಟ್ ಮೆಜಾರಿಟಿ ಅಂತೀವಲ್ಲ ನಾವು, 95% ಜನ ನಮ್ಮ ತಾಲೂಕಿನಲ್ಲಿ ದುಡ್ಡಿನ ರಾಜಕಾರಣ ಎಂದೆಂದೂ ಇರಲಿಲ್ಲ. ಇತ್ತೀಚೆಗೆ ಅದು ಹರಿದು ಬರ್ತಾ ಇದೆ. ಈ ಭಾವನೆ ರೈತ ನಾಯಕರು ಜಾಸ್ತಿ ಆಗಿರೋದ್ರಿಂದ ಅಥವಾ ನಾಯಕತ್ವ ಹೊರಗಡೆಯಿಂದ ಬಂದಿರುವಂಥ ನಾಯಕರ ಹೊಡೆತದಲ್ಲಿ ಸಿಕ್ಕಿ ಈ ದುಡ್ಡಿನ ರಾಜಕಾರಣ ಜಾಸ್ತಿ ಆಗಿದೆ. ಇದರಲ್ಲಿ ಒಂದು ಹೊಸ ಪ್ರಯೋಗ ಸಂದೀಪ್ ಪಾಟೀಲ್ರು ಮಾಡ್ತಿರೋ ಸರಿ ಇದೆ, ಅವ್ರದ್ದು ಹೆಜ್ಜೆ ಸರಿ ಇದೆ, ಅವ್ರ ದಿಕ್ಕು ಸರಿ ಇದೆ ಅಂತ ಅನಿಸುತ್ತೆ ಅಂತ ಸೈಲೆಂಟ್ ಮೆಜಾರಿಟಿ ಅವರ ಮನಸ್ಸಿನಲ್ಲಿರುವಂಥ ವಿಚಾರ. ಸೊ ಹಾಗಾಗಿ ನನಗೆ ನೀವು ರಾಜಕಾರಣದ ಮೆಟ್ರಿಕ್ಸಲ್ಲಿ ನೋಡೋಂಗಿದ್ರು ಕೂಡ ನಾನು 95% ಕೇಟರ್ ಮಾಡುವಾಗ 5% ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು. ಒಂದು ಎಲೆಕ್ಷನ್ ಗೆಲ್ಲಬೇಕು ಅಂತಂದರೆ 2 ದಾರಿಗಳಿರೋದು. ಒಂದು ಇಂಡಿಪೆಂಡೆಂಟ್ ಆಗಿ ನಿಂತ್ಕೋಬೇಕು, ಇಲ್ಲಾಂದರೆ ನಾವು ಯಾವುದೋ ಒಂದು ಪಕ್ಷ ಜೊತೆ ಗುರುತಿಸ್ಕೋಬೇಕು. ಈಗ ನೀವು ಯಾವ ಪಕ್ಷ ಜೊತೆ ಗುರುತಿಸ್ಕೊಂಡಿದ್ದೀರಾ ಅಥವಾ ಗುರುತಿಸ್ಕೋಬೇಕು ಅಂದ್ಕೊಂಡಿದ್ದೀರಾ, ಹೇಗೆ? ನಾನು ಇಲ್ಲಿವರೆಗೂ ಒಬ್ಬ ಮತದಾರ ಮಾತ್ರ. ನಾನು ವೋಟ್ ಹಾಕಿದ್ದೀನಿ. ಯೋಗ್ಯತೆ ನೋಡಿ, ವ್ಯಕ್ತಿಯನ್ನು ನೋಡಿ ವೋಟ್ ಹಾಕಿರುವಂಥ ವ್ಯಕ್ತಿ, ಅಥವಾ
ಒಂದು ಪಕ್ಷದ ವಿಚಾರಧಾರೆಗಳು ಹಾಗೂ ಅವ್ರಿಗೆ ಇಟ್ಟಿರುವಂಥ ಮ್ಯಾನಿಫೆಸ್ಟೋ, ಆ ಪಕ್ಷ ಬಂದರೆ ಏನೇನು ಮಾಡ್ಬೋದು, ನ್ಯಾಷನಲಿಸಮ್ ಅಂದರೆ ಏನು, ಅದನ್ನು ನೋಡಿಬಿಟ್ಟು ಓಟ್ ಹಾಕಿರೋನು. ಇಲ್ಲಿಯವರೆಗೂ ಈ ಮೂಮೆಂಟ್ವರೆಗೂ ನಾನು ಒಬ್ಬ ವೋಟರ್, ಮತದಾರ ಮಾತ್ರ. ಓಕೆ. ಹಾನಗಲ್ ತಾಲೂಕಿನಲ್ಲಿ ಒಂದು ವಿಶೇಷತೆ ಏನಾಗಿದೆ ಅಂದರೆ, ಎರಡೂ ರಾಷ್ಟ್ರೀಯ ಪಕ್ಷಗಳು, ಅದು ಯಾವ ಕಾರಣದಿಂದ ಅಂತ ಗೊತ್ತಾಗಿಲ್ಲ, ಬಟ್ ಎರಡೂ ರಾಷ್ಟ್ರೀಯ ಪಕ್ಷಗಳು ಈ ತಾಲೂಕಿಂದ ಹೊರಗಿರೋರಿಗೆ ಆದ್ಯತೆ ಕೊಟ್ಟಿದೆ. ಅವ್ರನ್ನೇ ಐಡೆಂಟಿಫೈ ಮಾಡಿದೆ, ಅವ್ರನ್ನೇ ಕ್ಯಾಂಡಿಡೇಟ್ ಆಗಿ ಈಗ ಕಳೆದ 2 ಚುನಾವಣೆಯಲ್ಲೂ. ಮುಂಚೆ ಆ ಪರಿಸ್ಥಿತಿ ಇರಲಿಲ್ಲ ನಮ್ಮ ತಾಲೂಕಿನಲ್ಲಿ. ಒಂದು ಕಡೆ ಉದಾಸಿ ಅವರು ಇದ್ದರು, ಇನ್ನೊಂದು ಕಡೆಗೆ ಮನೋಹರ್ ತಹಸೀಲ್ದಾರ್ ಇದ್ದರು. ಯಾರಿಗೆದ್ರು ನಮ್ಮವರೇ ಇದ್ದರು ಅವರು. ಒಂದು ಟೈಮ್ ಇತ್ತು, ಇದು ನಿಮಗೆ ಹೇಳಲೇಬೇಕು, ನಮ್ಮ ತಾಲೂಕಿನ ನಾಯಕತ್ವ ಯಾವ ರೀತಿ ಇತ್ತು ಅಂದರೆ, ನಮ್ಮ ತಾಲೂಕಿನ ನಾಯಕರಿಗೆ ಕೇಳಿ ಅಕ್ಕಪಕ್ಕ ಜಿಲ್ಲೆಯ 10 ಕ್ಯಾಂಡಿಡೇಟ್ಗಳನ್ನು ಫೈನಲೈಸ್ ಮಾಡೋರು ಪಕ್ಷದವರು. ಇವತ್ತು ಹೆಂಗಾಗಿದೆ ಅಂದರೆ, ನಮ್ಮ ತಾಲೂಕಿನವರು, ನಮ್ಮ ತಾಲೂಕಿನ ನಾಯಕರು ಕ್ಯೂವಲ್ಲಿ ನಿಂತ್ಕೊಂಡು ಅರ್ಜಿ ಹಿಡ್ಕೊಂಡು 18-20 ಜನ ಕ್ಯೂವಲ್ಲಿ ನಿಂತ್ಕೊಂಡು ಕೊಟ್ಟರು ಕೂಡ, ಅರ್ಜಿ ಕೊಟ್ಟರೆ ಪಕ್ಷಗಳು ನೀವ್ಯಾರು ಬೇಡ ಅಂತ ಸೈಡಿಗೆ ಸರಿಸಿ ಹೊರಗಡೆಯವ್ರಿಗೆ ಕ್ಯಾಂಡಿಡೇಟ್ ಮಾಡುವಂಥ ಪದ್ಧತಿ ಶುರುವಾಗಿದೆ. ಇದು ನನಗೆ ತಪ್ಪು ಅನ್ನುವಂಥ ಭಾವನೆ. ಯಾವುದೇ ಪಕ್ಷ ಇರಲಿ, ಅದು ನನ್ನ ದೃಷ್ಟಿಯಲ್ಲಿ ಮತದಾರನಾಗಿ ಹೇಳ್ತಾ ಇದ್ದೀನಿ. ನಾನು ಯಾವ ಪಕ್ಷಕ್ಕೆ ಅಂದ್ಕೊಂಡಿಲ್ಲ, ಮತದಾರರಾಗಿ ಹೇಳ್ತಾ ಇದ್ದೀನಿ. ಯಾವಾಗ ರಾಜಕೀಯ ಪಕ್ಷಗಳು ಜನಕ್ಕೆ ಏನು ಬೇಕು ಅಂತ ಕೇಳುವಂಥ ಸೌಜನ್ಯತೆ ಮರ್ತೋಗ್ಬಿಡ್ತಾರೋ, ಆವಾಗ ಜನ ಪಾಠ ಕಲಿಸ್ತಾರೆ. ಜನ ಪಕ್ಷಗಳಿಗೆ ಪಾಠ ಕಲಿಸ್ತಾರೆ. ಪಕ್ಷಗಳಿರೋದು ಜನರ ಒಳಿತಿಗಾಗಿ, ಅವರ ಆಶಯಗಳನ್ನು ಮುಂದುವರಿಯೋದಕ್ಕೆ ಪಕ್ಷಗಳಿರುತ್ತೆ, ವ್ಯವಸ್ಥೆ ಇದೆ. ನಾವು ಚೂಸ್ ಮಾಡ್ತೀವಿ, ನಾವು ಇಂಥವನು ಅಂತ ಹೇಳ್ತೀವಿ, ನೀವು ಅವನ್ನ ನಾಯಕನಾಗಿ ಒಪ್ಕೋಬೇಕು ಅಂತಂದ್ರೆ ಆ ಥರ ಪ್ರಮೇಯ ನಮಗೇನಿದೆ? ಕರೆಕ್ಟ್. ನಾವು ಜನಸಾಮಾನ್ಯರಾಗಿ ನಮಗೇನಿಲ್ಲ, ಅದು ಆ ದರದು ನಮಗೇನಿಲ್ಲ. ಆದರೆ ಅದು ನಡೀತಾ ಇದೆ. ಯಾಕೆ ನಡೀತಾ ಇದೆ ಅಂದರೆ, ನಮ್ಮ ಜನ ಮಲ್ಕೊಂಬಿಟ್ಟಿದ್ದಾರೆ. ಯಾರೋ ಕಳಿಸ್ತಾರೆ, ಯಾರೋ ಬರ್ತಾರೆ, ಯಾರೋ ನಿಲ್ತಾರೆ, ಯಾರೋ MLA ಆಗ್ತಾರೆ. ನಾವು ಮಾತ್ರ ಗುಂಡಿ ಇರುವ ರೋಡ್ ಬಿಟ್ಟು ಇನ್ನೇನು ನಮ್ಮ ಹಣೆ ಬಾರದಲ್ಲಿ ಇನ್ನೇನು ಇಲ್ಲ. ಬಟ್ ಅವ್ರು ಹೊರಗಡೆಯಿಂದ ಬಂದವ್ರು ಒಳ್ಳೆ ಕೆಲಸ ಮಾಡಿದರೆ ಒಂದು ವೇಳೆ, ನಾನು ಯಾಕಂದರೆ ಅವರು ಭಾರತೀಯರೇ ಮತ್ತು ಅದು ಕಾನೂನು ಬದ್ಧ ಕೂಡ. ಸರಿ ಇದೆ. ಯಾರು ಎಲ್ಲಿ ಬೇಕಾದ್ರೂ ಹೋಗಿ ನಿಲ್ಬೋದು, ಏನೂ ತೊಂದರೆ ಇಲ್ಲ. ಕಾನೂನಿನಲ್ಲಿ ಇದಕ್ಕೆ ಯಾವುದೇ ರೀತಿ ಅಡಚಣೆಗಳಿಲ್ಲ. ಈಗ ಯಾರು ಹೊರಗಿಂದ ಬಂದಿದ್ದಾರಲ್ಲ, ಅವ್ರು ಒಳ್ಳೆ ಕೆಲಸನ ಮಾಡ್ಬೋದು, ಅವ್ರು ಒಳ್ಳೆಯೇ ಇರ್ಬೋದು. ಪ್ರಶ್ನೆ ಇರೋದು ಅವ್ರ ಒಳ್ಳೆತನದ ಬಗ್ಗೆ ಅಲ್ಲ, ಪ್ರಶ್ನೆ ಇರೋದು ನಮ್ಮ ಸಾಮರ್ಥ್ಯದ ಬಗ್ಗೆ. ನಮಗೆ ನಮ್ಮ ಅಂತರ ನಡೆಸ್ಕೊಡುವಂಥ ಶಕ್ತಿ ಇದೆಯೋ ಇಲ್ಲೋ ಅನ್ನೋಂಥ ಪ್ರಶ್ನೆ. ಅವ್ರಿಗೆ ಆ ಶಕ್ತಿ ಇದೆ ಅಂತ ಅಲ್ಲ, ಅವರು ಒಳ್ಳೆಯವರು ಕೆಟ್ಟವರು ಅಂತ ಅಲ್ಲ. ಈಗ ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕು ಅಂದರೆ, ನಮ್ಮ ಹಿರಿಯರೆಲ್ಲ ನಮಗೇನು ಕಲಿಸ್ಕೊಟ್ಟಿದ್ದಾರೆ, ನಮ್ಮ ಮನೆಗೆ ಅತಿಥಿ ಬರ್ತಾರೆ, ಅತಿಥಿ ದೇವೋ ಭವ, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ಊಟ ಉಪಚಾರ ಮಾಡಬೇಕು, ಅವರಿಗೆಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕು, ಭಾಳ ಚೆನ್ನಾಗಿ ನೋಡಿಕೊಂಡು ಕಳಿಸ್ಕೊಡ್ಬೇಕು ಅಂತ ಹೇಳಿದ್ದಾರೆ. ಬಂದಿರುವಂಥ ಅತಿಥಿ, ನಮ್ಮ ಮನೆಗೆ ಬಂದಿರುವಂಥ ಅತಿಥಿ ಭಾಳ ಶಾಣೆ ಇದ್ದಾನೆ, ಭಾಳ ಇಂಟೆಲಿಜೆಂಟ್ ಇದ್ದಾನೆ, ಭಾಳ ಸ್ಮಾರ್ಟ್ ಇದ್ದಾನೆ ಅಂತ ಹೇಳಿ, ನಿನ್ಗಿಂತ ಶಾಣೆ ಇದ್ದಾನಪ್ಪ, ಅವನಿಗೆ ನಿನ್ನ ಮಂತನ ನಡೆಸ್ಕೊಡೋಕ್ಕೆ ಕೊಟ್ಬಿಡು ಅಂತ ಹೇಳ್ಕೊಟ್ಟಿದ್ದಾರಾ? ಇಲ್ಲ, ನಮ್ಮ ಪೂರ್ವಜರು ಹೇಳಿಲ್ವಲ್ಲ. ನಮ್ಮ ಹಿರಿಯರು ಹೇಳ್ಕೊಟ್ರೋದು ಚೆನ್ನಾಗಿ ನೋಡ್ಕೊಂಡು ಕಳಿಸ್ಕೊಡ್ರಿ ಅಂತ. ನಾವೇನು ಮಾಡ್ಬಿಡ್ತಾಯಿದ್ದೀವಿ ಇತ್ತೀಚೆಗೆ ಹಾನಗಲ್ಲಲ್ಲಿ, ಬಂದಿರುವಂಥ ಅತಿಥಿಯವ್ರನ್ನ ನಾವು ಭಾಳ ಸ್ಮಾರ್ಟ್ ಇದ್ದೀರಿ, ಇಂಟೆಲಿಜೆಂಟ್ ಇದ್ದೀರಿ ಅಂತ ಹೇಳಿ ನಮ್ಮಂತನ ನೀವೇ ನಡೆಸ್ಕೊಟ್ಬಿಡಿ ಅಂತ ಕೊಟ್ಬಿಟ್ಟಿದ್ದೀವಿ. ಇದು ನನ್ನ ದೃಷ್ಟಿಯಲ್ಲಿ ಅತಿಥಿಯ ಸಾಮರ್ಥ್ಯ ಬಗ್ಗೆ ಪ್ರಶ್ನೆ ಅಲ್ಲ, ಅತಿಥಿಯ ಒಳ್ಳೆತನದ ಬಗ್ಗೆ ಪ್ರಶ್ನೆ ಅಲ್ಲ, ನಮ್ಮ ದಡ್ತನದ ಪ್ರಶ್ನೆ ಅದು. ನಮ್ಮ ಕೆಪಾಸಿಟಿ ಪ್ರಶ್ನೆ. ನಾವು ಆ ಸವಾಲನ್ನು ಇವತ್ತು ಸ್ವೀಕರಿಸಲಿಲ್ಲ ಅಂದರೆ ಇನ್ನು 30 ವರ್ಷಗಳ ಕಾಲ ಇದೇ ಪದ್ಧತಿಯಲ್ಲಿ ಬೇರೆಯವ್ರ ಮನೆ ಬಾಗಿಲು ಕಾಯೋದೇ ಆಗುತ್ತೆ ಹೊರತು ನಮ್ಮ ಶಕ್ತಿ, ನಮ್ಮ ಸಾಮರ್ಥ್ಯ ಯಾವ ಕಾರಣಕ್ಕೂ ತೋರ್ಸೋಕ್ಕಾಗಲ್ಲ. ಒಳ್ಳೆ ನಾಯಕನಾಗ್ತೀರಾ ನೀವು, ಅಥವಾ ಒಳ್ಳೆ ನಾಯಕನಾಗಿ ನಾವು ನಿಮ್ಮ ನಾಯಕನಾಗಿ ಒಪ್ಕೊಳ್ಬೇಕಂದ್ರೆ ನಿಮ್ಮ ಹತ್ರ ಒಂದಷ್ಟು ಕ್ವಾಲಿಟಿಗಳಿರಬೇಕಲ್ವಾ? ಒಬ್ಬ ಹಾನಗಲ್ಲಿನ ಮನೇಲಿ ಕೂತ್ಕೊಂಡಿರೋಂಥ ಒಬ್ಬ ವ್ಯಕ್ತಿ ಈ ಥರ ಯೋಚನೆ ಮಾಡಿದರೆ ನಿಮ್ಮನ್ನು ಯಾಕೆ ಒಪ್ಕೋಬೇಕು ನಾವು? ಆಯಿತು, ಅವ್ರು ಸರಿ ಇಲ್ಲ, ಅವ್ರು ಹೊರಗಡೆಯವರು.
ನಿಮ್ಮನ್ನು ಒಪ್ಕೊಳ್ಬೇಕು ಅಂದರೆ ನಿಮ್ಮ ಹತ್ರ ಏನು ಕ್ವಾಲಿಟಿ ಇದೆ ಅನ್ನೋ ಪ್ರಶ್ನೆ ಬಂದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಾನಿಲ್ಲಿ ನನ್ನನ್ನು ಮಾರ್ಕೆಟ್ ಮಾಡ್ಕೊಳ್ಳೋಕ್ಕೆ ಬಂದಿಲ್ಲ. ನಾನು ಮಾರ್ಕೆಟಿಂಗು ಮಾಡ್ಕೊಳ್ಳಲ್ಲ. ನಾನು ನಿಮ್ಮ ಜೊತೆಗೆ ಇರ್ತೀನಿ, ಸತತವಾಗಿರ್ತೀನಿ. 3 ವರ್ಷ ಎಲೆಕ್ಷನ್ ಸಲುವಾಗಿರ್ತೀನಿ ಅಂತ ಹೇಳ್ತಾ ಇಲ್ಲ. ನನ್ನ ಗುರಿ ಇರೋದು ಶಾಸಕತ್ವದ ಕಡೆಗಲ್ಲ, ಸ್ಥಳೀಯ ನಾಯಕತ್ವವನ್ನು ಬಿಗಿಯಾಗಿ ಮತ್ತೊಮ್ಮೆ ಕಟ್ಟಬೇಕು. ಹಾನಗಲ್ನಲ್ಲಿ ನಮ್ಮ ಓಟ ನಾಯಕತ್ವದ ಕಡೆಗಿರಬೇಕು ಅನ್ನುವಂಥ ಗುರಿ ಇಟ್ಕೊಂಡವನು. ನಿಮ್ಮ ಜೊತೆಗೆ ಸತತವಾಗಿ ನಾನು ಇದ್ದಾಗ ನನ್ನಲ್ಲಿ ಒಳ್ಳೇದಿದ್ದರೆ ನನ್ನ ಎತ್ತರಿ, ನನ್ನಲ್ಲಿ ಕೆಟ್ಟದಿದ್ದರೆ ನನ್ನ ಬೀಳಿಸ್ರಿ. ಎರಡನ್ನೂ ಪ್ರಶ್ನೆಗಳನ್ನು, ಆ ಅಧಿಕಾರನ ನಿಮ್ಮ ಹತ್ರ ಕೊಡ್ತೀನಿ. ಓಕೆ. ಆದರೆ ಹಾಗಂತ ನಾನು ನಿಮ್ಮ ಪ್ಲೀಸ್ ಮಾಡಲ್ಲ. ನೀವು ಒಬ್ಬ ನಾಯಕನಾಗಬೇಕು, ಅಥವಾ ನಾಯಕ ಅಲ್ಲ, ಒಬ್ಬ ಶಾಸಕನಾಗಬೇಕು. ನನ್ನ ದೃಷ್ಟಿಯಲ್ಲಿ ನಾಯಕ ಬೇರೆ, ಶಾಸಕ ಬೇರೆ. ಅದನ್ನು ಒಂದು ಕ್ಲಾರಿಫಿಕೇಷನ್ ಮಾಡಿಬಿಡ್ತೀನಿ. ನಾಯಕ ಆದವನು ನಾಯಕನೇ, ಜನರು ಮಾಡಿರ್ತಾರೆ ಅವನನ್ನು, ಜನರಲ್ಲಿ ಒಬ್ಬ ಅವನು. ಶಾಸಕನಾದವನು ನಾಯಕನೇ ಆಗಿರ್ತಾನೆ ಅನ್ನೋದು ಗ್ಯಾರಂಟಿ ಇಲ್ಲ. ಚುನಾವಣೆಯಲ್ಲಿ ಗೆದ್ದಿರ್ತಾನೆ, ಕರೆಕ್ಟ್, ಅವನು ಶಾಸಕ. ಅವನು ನಾಯಕನಾಗಬೇಕು ಅನ್ನುವಂಥ ಇದಿಲ್ಲ. ಆದರೆ ನಾಯಕನಾದವನು ಜನರನ್ನು ಗೆದ್ದಿರ್ತಾನೆ, ಬರೀ ಚುನಾವಣೆ ಅಲ್ಲ. ಬೇಕಾದ್ರೆ ಚುನಾವಣೆನೂ ಗೆಲ್ತಾನೆ, ಎಕ್ಸಾಕ್ಟ್ಲಿ, ಅಥವಾ ಚುನಾವಣೆ ಗೆಲ್ಲೋ ರೀತಿ ಎಲ್ಲರ ಮಾಡ್ತಾನೆ. ಅದು ನಾಯಕನ ಕೆಪಾಸಿಟಿ. ಶಾಸಕನಾದವನು ಚುನಾವಣೆ ಗೆದ್ದಿರ್ತಾನೆ. ಇದು ನನ್ನ ದೃಷ್ಟಿ. ಸೊ ನನ್ನ ನಡೆ ಯಾವ ಕಡೆಗೆ ಅಂತ ನೀವು ಕೇಳಿದ್ರೆ, ಶಾಸಕತ್ವದ ಕಡೆಗೆ ಅಲ್ಲೇ ಅಲ್ಲ, ನಮ್ಮ ನಡೆ ನಾಯಕತ್ವದ ಕಡೆಗೆ. ಅದನ್ನು ಹಂಗಾರೆ ನಿಮ್ಮಲ್ಲಿ ಏನು ಗುಣ ಇದೆ? ನನ್ನ ಗುಣಗಳ ಬಗ್ಗೆ ನಾನು ಹೇಳ್ಕೊಂಡ್ರೆ ನನ್ನ ಡುಬ್ಬನ ನಾನೇ ಚಪ್ಪರಿಸ್ಕೊಂಡಂಗಾಗತ್ತೆ. ಬೇಡ. ಅಂಥ ಒಳ್ಳೆಯೂ ಇರ್ಬೋದು ಅಥವಾ ಕೆಟ್ಟವೂ ಇರ್ಬೋದು. ನಂದು ಒಂದು ಸಿದ್ಧಾಂತ, ನಾವು ಒಳ್ಳೆಯನೋ ಕೆಟ್ಟವನೋ ಅನ್ನೋದು ಜನರು ಡಿಸೈಡ್ ಮಾಡಬೇಕು, ನಾನಲ್ಲ ಡಿಸೈಡ್ ಮಾಡೋನು. ನಂತರ ಯಾರ್ಯಾರು ಬರ್ತಾರೆ ಎಲ್ಲರನ್ನೂ ಅರಗಚ್ಚೆ ನೋಡಬೇಕು. ನನ್ನೊಬ್ಬನ್ನೇ ಅಲ್ಲ, ಅವ್ರನ್ನ ಹೆಂಗೆ ಮಾಡ್ತೀರಿ ಅದೇ ರೀತಿ ನನ್ನೂ ಅರಗಚ್ಚೆ ನೋಡಬೇಕು. ನೀವು ಹಂಗೆ ನಾವು ಬಂದ ತಕ್ಷಣ ಒಪ್ಕೊಂಬಿಡೋದು ಅಲ್ಲ ನಿಮ್ಮದು. ಹಂಗೆ ಒಪ್ಕೊಂತ ಹೋಗಿದ್ದಕ್ಕೆ ನಾವು ದಡ್ಡರಾಗಿದ್ದೀವಿ ಈಗ. ಓಕೆ. ನಾಳೆ ದಿವಸ ನಾನು ದಡ್ಡ ಮಾಡ್ತೀನಿ. ಅದಕ್ಕೆ ಬೇಡ. ನನ್ನಲ್ಲಿ ಒಳ್ಳೆ ಗುಣಗಳಿದ್ದರೆ ನನ್ನ ಬೆಳೆಸ್ರಿ. ನನಗಿಂತ ಯೋಗ್ಯತೆ ಇರೋನು ಇನ್ನೊಬ್ಬನು ಬಂದರೆ ಅವನ್ನೇ ಬೆಳೆಸ್ರಿ. ಆದರೆ ನಮ್ಮ ಜನಕ್ಕೆ ಇನ್ನೊಂದು ಅರ್ಥ ಆಗಬೇಕು, ನಾನು ಶಾಸಕನಾಗಬೇಕು ಅಂತ ಬಂದು ನಿಮ್ಮ ಬೂಟ್ ಪಾಲಿಷ್ ಮಾಡ್ತೀನಿ, ಬೂಟ್ ಪಾಲಿಷ್ ಮಾಡಬೇಕು ಅವನು ಅನ್ನುವಂಥ ವಿವೇಚನೆಯಿಂದ ಹೊರ ಬರಬೇಕು. ಆ ದೃಷ್ಟಿಕೋನ. ಇದು ಒನ್ ಮ್ಯಾನ್ಸ್ ಜಾಬ್ ಅಲ್ಲ. ಓಕೆ. ಒಂದು ತಾಲೂಕಿನ ಅಭಿವೃದ್ಧಿ ಒಬ್ಬನ ಕೈಯಲ್ಲಿ ಕೊಡೋದು ಅಂತಾರಲ್ಲ, ಒಬ್ಬನ ಕೈಯಲ್ಲಿ ಕೊಡೋದಲ್ಲ. ತಾಲೂಕಿನಲ್ಲಿ ಇರುವಂಥ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಹೊಣೆಗಾರಿಕೆ ಇದೆ. ನಾವು ಚೂಸ್ ಮಾಡೋನು ಯೋಗ್ಯತೆ ಇರೋವಂಥವನ್ನೇ ಚೂಸ್ ಮಾಡಬೇಕು ಅನ್ನೋದು ಫಸ್ಟ್ ಅವ್ರ ಮೇಲಿರುವಂಥ ಹೊಣೆಗಾರಿಕೆ. ಆಮೇಲೆ ನೀವು ಪ್ರಶ್ನೆ ಕೇಳಿ, ನೀವೇನು ಮಾಡ್ತಿದ್ದೀರಿ? ಈಗ ಮಲ್ಕೊಂಬಿಟ್ಟಿದ್ದೀವಿ ನಾವೆಲ್ಲ, ನಮ್ಮ ಮನೇಲಿ ಮಲ್ಕೊಂಡಿದ್ದೀವಿ. ನಮಗೆ ಶಾಸಕರನ್ನ ಚೂಸ್ ಮಾಡುವಂಥದ್ದು ಶಾಸಕ ಈಕ್ವಲ್ಸ್ ನಾಯಕ ಅನ್ನುವಂಥ ಭಾವನೆಯಲ್ಲಿ ಬೇರೆ ಕಡೆಯಿಂದ ಬರುತ್ತೆ. ಡೆಲ್ಲಿಯಿಂದ ಬರ್ಬೋದು, ಬೆಂಗಳೂರಿಂದ ಬರ್ಬೋದು. ಹೈಕಮಾಂಡ್ ಅಂತ ಹೇಳ್ತಾರೆ, ಎಲ್ಲ ಪಕ್ಷಗಳಲ್ಲಿ ಹೈಕಮಾಂಡ್ ಇದ್ದಾವೆ, ಅಲ್ಲಿಂದ ಬರುತ್ತೆ. ನಾವೇನು ಮಾಡಿದ್ದೀವಿ? ನಾವು ಮಲ್ಕೊಂಡಿದ್ದೀವಿ. ಹೈಕಮಾಂಡಿಂದ ಯಾವುದು ಬರುತ್ತೋ, ಯಾರು ಬರ್ತಾರೋ, ಯೋಗ್ಯತೆ ಇದೆಯೋ ಇಲ್ವೋ, ನಾವು ಅವ್ರನ್ನ ಮೇಲ್ಗಡೆ ಕೂಡಿಸ್ಕೊಂಡು ಮೆರವಣಿಗೆ ಮಾಡಿಬಿಡ್ತೀವಿ. ಇದು ನಮ್ಮ ಪದ್ಧತಿ, ಈಗಿರುವಂಥ ಪದ್ಧತಿ. ನನ್ನ ದೃಷ್ಟಿಯಲ್ಲಿ ಹೈಕಮಾಂಡ್ ಡೆಲ್ಲಿಯಲ್ಲೂ ಇಲ್ಲ, ಬೆಂಗಳೂರಲ್ಲೂ ಇಲ್ಲ. ಹೈಕಮಾಂಡ್ ಇರೋದು ನಮ್ಮ ತಾಲೂಕಿನ ಜನರ ಕೈಯಲ್ಲಿ. ಅವ್ರು ಯಾರನ್ನು ನಿರ್ಧಾರ ಮಾಡ್ತಾರೆ, ಅವ್ರ ಮನಸ್ಸನ್ನು ಯಾರು ಗೆದ್ದಿರ್ತಾರೆ, ಯಾರನ್ನು ಅವರು ನಾಯಕನಾಗಿ ಒಪ್ಕೊತಾರೆ, ಪಕ್ಷಗಳು ಅವ್ರನ್ನ ಆಶ್ರಯಿಸಿದ್ರೆ ಪಕ್ಷಗಳಿಗೆ 1+ MLA ಸಿಗ್ಬೋದು. ಓಕೆ. ಇದು ರೋಲ್ ರಿವರ್ಸಲ್ ಮಾಡಬೇಕು. ಇಲ್ಲಿವರೆಗೂ ಸಿಸ್ಟಮಲ್ಲಿ ಮೇಲಿಂದ ಬರೋದನ್ನು ಬಿಡಬೇಕು. ಕೆಳಗಡೆಯಿಂದ ಯಾರು ಇದ್ದಿರ್ತಾರೆ ಅವ್ರಿಗೆ ಆದ್ಯತೆ ಕೊಟ್ಟಲ್ಲಿ ಜನರಿಗೆ ಸ್ಪಂದನೆಯೂ ಸಿಗುತ್ತೆ. ಒಬ್ಬ ಒಳ್ಳೆಯ ಶಾಸಕ ಕೂಡ ಪಕ್ಷಕ್ಕೆ ಸಿಗ್ತಾರೆ. ಬೇಸಿಕಲಿ ಜನರ ಮೇಲೆ ರೆಸ್ಪಾನ್ಸಿಬಿಲಿಟಿ ಹೊರಿಸೋದಂದರೆ ಜನರ ರೆಸ್ಪಾನ್ಸಿಬಿಲಿಟಿನ ಅರ್ಥ ಮಾಡಿಸುವಂಥ ಪ್ರಯತ್ನ ನೀವು ಮಾಡ್ತಾ ಇದ್ದೀರಾ. ಇದು ಸುಮ್ಮನೆ ಈಗ ನೀನು ಹೇಳ್ತಿರ್ಬೇಕಾದ್ರೆ ನನಗೆ ಇದು ಬಂತು. ನಮ್ಮ ಉಪೇಂದ್ರ ಪ್ರಜಾಕೀಯ ಅವರು ಸುಮಾರು ಸಲ ಇದನ್ನು ಮಾತಾಡ್ತಾರೆ. ಓಕೆ, ಅವರು ಶೇರ್ಡ್ ರೆಸ್ಪಾನ್ಸಿಬಿಲಿಟಿ ಮಾತಾಡ್ತಾರೆ. ಓಕೆ, ಸೊ ನಿಮ್ಮ ವಿಚಾರಧಾರೆ ಒಂದು ಹಂತಕ್ಕೆ ಅಲ್ಲಿ ಏನಾದ್ರು ರಿಲೇಟ್ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತಾ?
ಆಗ್ಬೋದು. ಅವರು ನಾನು ಈ ವಿಚಾರ ನಾನು ಒಬ್ಬನಲ್ಲೇ ಬಂದಿದೆ, ನಾನು ಒಬ್ಬನೇ ಅಂತಲೂ ಹೇಳ್ಕೊಳ್ಳೋದಲ್ಲ. ಆ ಥರ ಉಪೇಂದ್ರ ಅವರು ಹೇಳಿರ್ಬೋದು. ಓಕೆ, ಇದು ನಾವೇ ಹೇಳಬೇಕು, ನಾನು ಹೇಳಬೇಕು, ಉಪೇಂದ್ರ ಹೇಳಬೇಕು ಅನ್ನುವಂಥ ಅನಿವಾರ್ಯತೆ ಏನಿಲ್ಲ. ಎಲ್ಲರೂ ಮನಸ್ಸಲ್ಲೂ ಇದೆ ಇದು. ಎಲ್ಲ ಜನರ ಮನಸ್ಸಿನಲ್ಲಿ ಒಳಗಡೆ ಹೊಕ್ಕಿ ನೋಡಿದ್ರೆ ಇದೇ ಆದರ್ಶದ ಮಾತುಗಳು ಇರುತ್ತೆ. ಬಟ್ ಅದು ಮುಸ್ಕಾಗ್ಬಿಟ್ಟಿದೆ, ಈಗ ಅದು ಕವರ್ ಆಗ್ಬಿಟ್ಟಿದೆ ಬೇರೆ ಸಿಸ್ಟಮಲ್ಲಿ. ಈಗ ನಂದು ಹೆಜ್ಜೆ ಏನು ಅಂದರೆ ಆ ಒಳಗಡೆ ಇರುವ ಕಿಚ್ಚನ್ನು ಹೊರಗೆ ತೆಗೆಯೋದು. ಓಕೆ, ಅಷ್ಟೇ ನಾವು ಮಾಡೋದು. ಒಂದು ಸತಿ ಅದು ಹೊರಗೆ ಬಂದಮೇಲೆ ಡೈರೆಕ್ಷನ್ ತನಗೆ ತಗೊಳುತ್ತೆ. ಸೊ ಉಪೇಂದ್ರ ಅವರ ಜೊತೆಗೆ ಸಾಮರ್ಥ್ಯ ಇದೆ ಅಂದರೆ ಇರ್ಬೋದು. ಶೇರ್ಡ್ ರೆಸ್ಪಾನ್ಸಿಬಿಲಿಟಿ ಇಸ್ ದಿ ಓನ್ಲಿ ವೇ ಫಾರ್ ಫ್ಯೂಚರ್. ಅಲ್ಲ, ನೀವು ಅಂದರೆ ಮುಂದೆ ಬರೋಂಥ ಪ್ರಶ್ನೆ ಏನಂದ್ರೆ, ನೀವು ಪ್ರಜಾಕೀಯದಿಂದ ನಿಲ್ತೀರಾ? ಪ್ರಜಾಕೀಯ ಟಿಕೆಟ್ ಕೊಟ್ಟರೆ ನಾನು ಜನರ ಜೊತೆ ನಿಲ್ತೀನಿ. ಓಕೆ, ಜನರ ಜೊತೆಗೆ ಇರ್ತೀನಿ. ಯಾವ ಪಕ್ಷಗಳು ಈ ವಿಚಾರಧಾರೆಗಳನ್ನು ಸರಿ ಅನಿಸುತ್ತೋ, ನಮ್ಮ ಜನ ತಗೊಂಡಿರೋ ನಿರ್ಧಾರ ಅವ್ರಿಗೆ ಸರಿ ಅನಿಸುತ್ತೋ, ಯಾರು ಕೈ ಹಿಡಿತಾರೋ ಹೋಗೋಣ, ಏನು ತೊಂದರೆ ಇಲ್ಲ. ಅಲ್ಟಿಮೇಟ್ಲಿ ಸಿಸ್ಟಮ್ ಸರಿ ಆಗಬೇಕು ಅಂದರೆ ಈ ವ್ಯವಸ್ಥೆ ಒಳಗೆ ಹೋಗಬೇಕು. ಹೊರಗಡೆ ಇದ್ಕೊಂಡು ನಾವು ಏನೋ ಮಾಡ್ತೀವಿ ಅಂದರೆ ಏನೂ ಮಾಡೋಕ್ಕಾಗಲ್ಲ ಗೌರೀಶ್. ಈಗ ನಾವು ಹೇಳ್ಬೋದು, ಎಲ್ಲ ಬರೀ ಟೀಕೆ ಮಾಡ್ಕೊಂಡು ಕೂತ್ಕೋಬೋದು. ರೋಡ್ ಆಗಿಲ್ಲ, ಎಲ್ಲ ಗುಡ್ ಬಂದುಬಿಟ್ಟಿದೆ. ಹೌದು, ನಮ್ಮ ಕರ್ತವ್ಯ ಏನು ಮಾಡಿದ್ದೀವಿ? ನಾನು ಆ ಥರ ಬೈಕಂಗೆ ಕೂತ್ಕೊಳ್ಳೋದಲ್ಲ. ಬಿ ದಿ ಚೇಂಜ್ ಯು ವಾಂಟ್ ಟು ಸಿ ಅಂತಾರಲ್ಲ. ಸೊ ವ್ಯವಸ್ಥೆ ಸರಿಯಾಗಬೇಕು ಅಂದರೆ ವ್ಯವಸ್ಥೆ ಒಳಗೆ ಹೋಗಿ ಸರಿ ಮಾಡುವಂಥ ಎದೆಗಾರಿಕೆ ತೋರಿಸ್ದಾಗೆ ವ್ಯವಸ್ಥೆ ಸರಿಯಾಗತ್ತೆ. ಇಲ್ಲ ನಾವೆಲ್ಲ ಬರೀ ನಿರಾಶಾ ಭಾವನೆಯಲ್ಲಿ ಕೂತ್ಕೋಬೇಕಾಗತ್ತೆ. ಹಾಗಾಗಿ ಯಾವ ಪಕ್ಷದ ಪರವಾಗಿ ನಿಲ್ತೀರ ಅಂದರೆ, ಜನರ ಪರವಾಗಿ ಯಾವ ಪಕ್ಷ ಇರುತ್ತೆ ಆ ಪಕ್ಷದ ಜೊತೆಗೆ ಇರ್ತೀನಿ ನಾನು. ಬಟ್ ಎಲ್ಲ ಪಕ್ಷಗಳು ಹೇಳ್ತಾವೆ ನಾವು ಜನರ ಪರವಾಗಿದ್ದೀವಿ ಅಂತಲೇ ಹೇಳ್ತಾರೆ. ಅವ್ರು ಹೇಳೋದು ಸರಿ ಇತ್ತು ಅಂದರೆ ಜನ ಉತ್ತರ ಕೊಡ್ತಾರೆ. ಬಟ್ ನಂದು 2 ಹಂತ. ಸಿನ್ಸ್ ಯು ಆಸ್ಟ್ ಅದಕ್ಕೆ ಹೇಳ್ತಾ ಇದ್ದೀನಿ. ಮೊದಲನೇ ಹಂತ ಸಂಘಟನೆಯ ಹಂತ. ನಾವೆಲ್ಲ ಮಲ್ಕೊಂಬಿಟ್ಟಿದ್ದೀವಿ, ಎಬ್ಬಿಸ್ಬೇಕು. ಅವ್ರ ಮನಸ್ಸಿನಲ್ಲಿ ಸ್ಥಳೀಯ ನಾಯಕತ್ವದ ಕಿಚ್ಚನ್ನು ಎಬ್ಬಿಸ್ಬೇಕು. ಅವರನ್ನು ಮನೆ ಹೊರಗೆ ಬಂದು ಇದನ್ನು ಓಪನ್ನಾಗಿ ಹೇಳುವ ರೀತಿಯಲ್ಲಿ ಅವ್ರಿಗೆ ವಾಯ್ಸ್ ಕೊಡಬೇಕು. ಆ ಧ್ವನಿ ಎಷ್ಟು ಜೋರಾಗಬೇಕು ಅಂದರೆ ಪಕ್ಷದ ಕಿವಿಗಳಿಗೂ ಕೇಳಿಸ್ಬೇಕು. ಓಕೆ, ಇದು ನಮ್ಮ ಆಶೆ. ಈ ಆಶಯದ ಪರವಾಗಿ ನೀವಿದ್ದರೆ ನಿಮಗೊಬ್ಬ ಒಳ್ಳೆ ನಾಯಕನ ಹುಟ್ಟಾಕಿ ಕೊಡ್ತೀವಿ ಅನ್ನೋದು ಆ ಕೂಗು ಹೊರ ಬರಬೇಕು ಫಸ್ಟು. ಇದು ಮೊದಲನೇ ಹಂತ. ಇದಿನ್ನೂ ನಾವು ಮುಗಿಸೇ ಇಲ್ಲ. 154 ಹಳ್ಳಿಗಳಿದೆ. ನಾನು ಮೊದಲನೇ ಹಂತದಲ್ಲಿ 154 ಹಳ್ಳಿಗೂ ನಾವು ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಆ ಹಳ್ಳಿಯಲ್ಲಿ 5 ಜನ ಕೂತಿರಲಿ, 500 ಜನ ಇರಲಿ, ನನಗೆ ನಂಬರ್ ಡಸಂಟ್ ಮ್ಯಾಟರ್. ಏನಪ್ಪ ಜನನೇ ಇಲ್ಲ ಹೆಂಗೆ ಬರಲಿ ಅಂತ ಅನ್ನುವಂಥ ಮಗನೇ ಅಲ್ಲ ನಾನು. ನನಗೆ ಎಷ್ಟು ಜನ ಇದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾವ ಥರ ಜನ ಬಂದಿದ್ದಾರೆ ಅನ್ನೋದು ಇಂಪಾರ್ಟೆಂಟು. ಅದಕ್ಕೆ 5 ಜನ ಇದ್ದರೂ ಕೂಡ 2 ತಾಸು ಅವ್ರ ಜೊತೆ ಕೂತ್ಕೊಂಡು ಈ ವಿಚಾರಗಳನ್ನು ಹಂಚ್ಕೊಂಡಿದ್ದೀನಿ. 500 ಜನ ಇದ್ದರೂ ಕೂಡ ಅವ್ರ ಜೊತೆಗೆ 2 ತಾಸು ಕೂತು ಈ ವಿಚಾರಗಳನ್ನು ಹಂಚ್ಕೊಂಡಿದ್ದೀನಿ. ಅದು ಮೊದಲನೇ ಹಂತ ಅಂತ ಅದಕ್ಕೆ ಹೇಳಿದೆ, ಸಂಘಟನೆ ಹಂತ. ಒಂದು ನಿಮಿಷ, ಇದರಲ್ಲಿ ಒಂದು ಪ್ರಶ್ನೆ ಕೇಳಬೇಕು. ಈಗ ಈ ಜನ ಯಾರು ಆ್ಯಕ್ಚುಲಿ ಅಂತಂದರೆ, ಈಗ ನೀವು ಒಂದು ಹಳ್ಳಿ ನಿಮ್ಮೂರು ಯಾವುದು, ನಿಮ್ಮೂರು ಬಿಟ್ಟು ಇನ್ನೊಂದು ಹೆಸರು ಹೇಳಿ ನನಗೆ, ಯಾವುದು ಒಂದು ಹಳ್ಳಿ ಹೆಸರು ಹೇಳಿ. ಆರೆಗೊಪ್ಪ. ಆರೆಗೊಪ್ಪಕ್ಕೆ ನೀವು ಬರ್ತೀರಿ ಅಂತಂದರೆ, ಓಕೆ, ಅದನ್ನು ಜನಕ್ಕೆ ತಿಳಿಸೋರು ಯಾರು? 5 ಗಂಟೆಗೆ ಬರ್ತಾರೆ ಸಂದೀಪ್ ಪಾಟೀಲ್ರು, ಅಥವಾ 7 ಗಂಟೆಗೆ ಬರ್ತಾರೆ ಅಂತ ತಿಳಿಸೋರು ಯಾರು? ಓಕೆ, ಏನೊಂದು ಜಾಗ ಬೇಕಾಗುತ್ತಲ್ವ, ಸೊ ಆ ಜಾಗನ ಫೈನಲೈಸ್ ಮಾಡೋರು ಯಾರು? ಅಲ್ಲಿ ಟೀ ಕಾಫಿ ಏನಾದರೂ ಕೊಡ್ತೀರಾ ನೀವು, ಅಥವಾ ಅವ್ರು ನಿಮಗೆ ಕೊಡ್ತಾರಾ? ಅದಕ್ಕೆ ದುಡ್ಡು ಯಾರು ಕೊಡ್ತಾರೆ? ಒಳ್ಳೆ ಪ್ರಶ್ನೆ. ಮೊದಲನೇದಾಗಿ ಈ ವಿಚಾರಧಾರೆಯನ್ನು ಕೆಲವು ಜನರ ಜೊತೆಗೆ ಮುಂಚೆ 1 ವರ್ಷದ ಹಿಂದಿಂದು ಮಾತಿದು ಹಂಚ್ಕೊಂಡೆ. ಅವರೆಲ್ಲರಿಗೂ ಇದು ಸರಿ ಅಂತ ಅವ್ರ ಮನಸ್ಸಿಗೆ ಅನ್ನಿಸ್ತು. ಪಕ್ಷಾತೀತವಾಗಿ ಈ ನಡೆ ಇರೋದು ಒಂದು ಪಕ್ಷಕ್ಕೆ ಸೀಮಿತ ಅಲ್ಲ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗೇ ಈ ನಡೆ ಇರೋದು ನಂದು. ಯಾವುದೋ ಒಂದು ಪಕ್ಷದ ಸಂಘಟನೆ ಅಂತ ಮಾಡ್ತಾ ಇಲ್ಲ. ಅವ್ರಿಗೆ ಯಾರಿಗೆ ಅನಿಸ್ತಲ್ಲ, ಈ ಕೆಲವು ಜನಕ್ಕೆ ದಿಸ್ ವರ್ಕ್ಸ್ ಲೈಕ್ ನೆಟ್ವರ್ಕಿಂಗ್. ಓಕೆ, ಈಗ ನನಗೆ ಸರಿ ಅನಿಸ್ತು ಅಂದರೆ ನಾನು ನಿಮ್ಮ ಹತ್ರ ಬಂದು ಹೇಳ್ತೀನಿ, ನಿಮಗೆ ಸರಿ ನಾನು ಹಂಗಾರೆ ಇದು ಒಂದು 4 ಜನ ಸೇರಿಸ್ತೀನಿ ನಮ್ಮ ಊರಲ್ಲಿ, ಈ ವಿಚಾರನ ಅವ್ರಿಗೂ ತಿಳಿಸೋಣ ಅನ್ನುವಂಥ ಒಂದು ಮನೋಭಾವನೆಯಲ್ಲಿ ಅವರಲ್ಲಿ ಬರುತ್ತೆ. ಈ ಥರ ಅಲ್ಲಿಗೆ ಹೋಗ್ತೀವಿ. ಅಲ್ಲಿಗೆ ಹೋದಾಗ ಅವ್ರು ಫಸ್ಟೇ ಕೇಳಿದ್ರು ನನಗೆ, ಸ್ಟಾರ್ಟಿಂಗಲ್ಲಿ ಬಂತು ಇವೆಲ್ಲ, ಸರ್ ಎಲ್ಲಿ ಆರ್ಗನೈಸ್ ಮಾಡಬೇಕು, ಯಾವ ಹಾಲ್ ತಗೋಣ, ಅಲ್ಲಿ ಕುರ್ಚಿಗಳು ಎಷ್ಟು ಹಾಕಬೇಕು, ಸ್ಟೇಜ್ ಮೇಲೆ ಯಾರ್ಯಾರು ಇರಬೇಕು ಅಂತೆಲ್ಲ ಕೇಳಿದ್ರು.
ಹೇಳಿದ್ರು, ನೋಡಪ್ಪ ನಾನು ಬರ್ತಾ ಇರೋದು ರಾಜಕೀಯ ಸಮಾವೇಶ ಮಾಡೋಕ್ಕೂ ಅಲ್ಲ, ನನ್ನ ಡಂಗೂರ ಹೊಡ್ಕೊಳ್ಳೋಕ್ಕೂ ಅಲ್ಲ, ನಾ ಬರ್ತಾ ಇರೋದು ಮಲ್ಕೊಂಡವ್ರನ್ನ ಎಪ್ಸೋಕ್ಕೆ. ಅದಕ್ಕೆ ಯಾವ ಸಭೆ ಸಮಾರಂಭದ ಶಿಷ್ಟಾಚಾರವನ್ನು ಅಂಟಿಸ್ಬೇಡಿ ಅದಕ್ಕೆ. ಯಾರ್ದಾರ ಮನೆಯಲ್ಲಿ ನೆಲದ ಮೇಲೆ ಕೂತ್ಕೊಂಡ್ರೂ ನನಗೆ ತೊಂದರೆ ಇಲ್ಲ, ಅಥವಾ ಮೆಜಾರಿಟಿ ಟೈಮ್ಸ್ ಕಾಮನ್ ಪ್ಲೇಸ್ ಟು ಮೀಟ್. ಒಂದು ಜನರಿಗೆಲ್ಲ ಕಾಮನ್ ಪ್ಲೇಸ್ ಎಲ್ಲಿ ಕೂತ್ಕೋಬೇಕು, ನಮ್ಮೂರು ಗುಡಿಲಿ ಕೂತ್ಕೊಳ್ಳೋಣ ಅಂತಾರೆ. ಸೊ ನಂದೆಲ್ಲ ಮೀಟಿಂಗ್ಗಳು ಒಂದು ಸಾಮಾನ್ಯ ಇರುವಂಥ ವ್ಯಕ್ತಿಯ ಮನೇಲಿರುತ್ತೆ, ನೆಲದ ಮೇಲೆ ಕೂತ್ಕೊಂಡಿರುತ್ತೆ, ಅಥವಾ ಆ ಊರಿನ ದೇವಸ್ಥಾನದಲ್ಲಿರುತ್ತೆ, ಅಲ್ಲೂ ಕೂಡ ಚೇರ್ ಹಾಕಕ್ಕೆ ಬಿಡೋದಿಲ್ಲ. ನಾ ಎಲ್ಲೇ ಹೋದ್ರು, ಯಾವುದೇ ಹಳ್ಳಿಗೆ ಹೋದ್ರೂ 50 ಜನ 60 ಜನ ಇದ್ದಾರೆ, 60 ಜನಕ್ಕೂ ಚೇರ್ ಇದ್ದರೆ ನಾ ಕೂಡ್ತೀನಿ ಅಂತೀನಿ. ಓಕೆ, ಯಾಕೆ ಚೇರಿನ ವ್ಯವಸ್ಥೆ ನಾನೇನು ಮಾಡಿಲ್ವೇ? ಅಲ್ಲಿ ಬರ್ತಾಯಿದ್ದೀನಿ ಅಂದರೆ ಫಸ್ಟೇ ಪೆಂಡಾಲು ಗಿಂಡಾಲು ಎಲ್ಲ ಕಳಿಸಿ ನಾವು ಮಾಡಿರಲ್ಲ. ಓಕೆ. ಸೊ ಹಾಗಾಗಿ ನಾನು ಡಿಮ್ಯಾಂಡ್ ಮಾಡೋಕ್ಕೂ ಆಗೋದಿಲ್ಲ, ನಾನು ಮಾಡೋದೂ ಇಲ್ಲ, ನಾನು ಅದನ್ನು ಎಕ್ಸ್ಪೆಕ್ಟೂ ಮಾಡೋದಿಲ್ಲ ಅವರಲ್ಲಿ. ಇನ್ವೇರಿಯಬಲಿ ಎಲ್ಲ ಹಳ್ಳಿಯಲ್ಲಿ ಏನು ಮಾಡಿರ್ತಾರೆ, ನಾವು ಬರ್ತೀವಿ ಅಂದ ತಕ್ಷಣ 5 ಚೇರ್ ಹಾಕಿರ್ತಾರೆ, ಮುನ್ಗಡೆಗೆ ಜಮಖಾನ ಹಾಸ್ಬಿಟ್ಟಿರ್ತಾರೆ. ನಾವು ಫಸ್ಟು ಹೋಗಿ ಮಾಡೋ ಕೆಲಸ ಚೇರ್ ತೆಗಿಯೋದು, ಚೇರ್ ಹಾಕೋದಲ್ಲ, ಚೇರ್ ತೆಗೆದುಬಿಟ್ಟು ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಯಾರಿಗೆ ಸ್ವಲ್ಪ ಹಿರಿಯರಿದ್ದಾರೆ, ಕೆಳಗೆ ಕೂತ್ಕೊಳ್ಳೋಕ್ಕೆ ತೊಂದರೆ ಇದೆ, ಅವರು ಈ ಚೇರ್ ಮೇಲೆ ಕೂಡ್ತಕ್ಕದ್ದು. ನನಗಿನ್ನೂ ವಯಸ್ಸಿದೆ, ಇನ್ನೂ ಯುವಕ, ನಾನು ನೆಲದ ಮೇಲೆ ಕೂತ್ಕೊತೀನಿ. 2 ರೀಸನ್ನು. ಒಂದು, 2 ರೀತಿಯ ವಿಂಗಡಣೆಗಳು ಆಗ್ಕೂಡ್ದು. ಒಂದು ಸ್ಟೇಜ್ ಮೇಲಿರೋರು, ಒಂದು ಸ್ಟೇಜ್ ಕೆಳಗೆ ಕೂತಿರೋರು. ಆ ವಿಂಗಡಣೆ ನನಗೆ ಇಷ್ಟ ಆಗೋದಿಲ್ಲ. ನಾನು ಹೇಳುವ ವಿಚಾರವನ್ನು ನಾವು ಅವ್ರಿಗೆ ತಿಳಿಸ್ಬೇಕು ಅಂದರೆ ಅವ್ರ ಮಧ್ಯದಲ್ಲಿ ಕೂತ್ಕೊಂಡು ಸಮಾನತೆಯಲ್ಲಿ ಮಾತಾಡಿದ್ರೆ ಮಾತ್ರ ಅವ್ರ ಮನಸ್ಸೊಳಗೆ ಹೋಗುತ್ತೆ ಹೊರತು ಇಲ್ಲ ತಲೆ ಮೇಲೆ ಹೋಗುತ್ತೆ. ಆದ್ದರಿಂದ ನಾನು ಸಿದ್ಧಾಂತದಲ್ಲಿ ಯಾವುದೇ ಹಳ್ಳಿಗೆ ಹೋದ್ರೂ ನೆಲದ ಮೇಲೆ ಕೂಡೋದು. ಆದ್ದರಿಂದ ಚೇರ್ ಖರ್ಚು ಇಲ್ಲ ನನಗೆ. ಓಕೆ. 3ನೇ ಪ್ರಶ್ನೆ ಕೇಳಿದ್ರಿ, ಅಲ್ಲಿ ಟೀ ಕಾಫಿ ವ್ಯವಸ್ಥೆ ಏನಾರು ಇರುತ್ತಾ? ನಮ್ಮ ಜನರ ಪ್ರೀತಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. 1 ವರ್ಷದಿಂದ ನಾನು ಹೋಗ್ತಾಯಿದ್ದೀನಿ. ಕರಿ ಚಹಾ ಕೊಡ್ತಾರೆ, ಒಂದು ಸ್ವಲ್ಪ ಬಿಸ್ಕೆಟ್ ಕೊಡ್ತಾರೆ. ಕರಿ ಚಹಾ ಅಂದರೆ ಹಾಲು ಇಲ್ಲದೆ ಇರೋದು, ಅಥವಾ ಸ್ವಲ್ಪ ಹಾಲು ಹಾಕಿ ಕೊಡ್ಬೋದು. ಬಟ್ ಭಾಳಷ್ಟು ಸತಿ ಹಾಲು ಕಡಿಮೆನೇ ಇರುತ್ತೆ. ಪಾಪ ನಾವು ಹಾಲಿನ ಕೇಟಿ ಮಾಡು ಅಂತ ಹೇಳೋದು ತಪ್ಪು, ಯಾಕೆ ನಾವು ಮಾಡಿಸ್ತಾ ಇಲ್ಲ. ಕರೆಕ್ಟ್. ಅವ್ರು ಸಂದೀಪ್ ಅಲ್ರಿ ಏನು ಕೊಡಲ್ಲ ಬಿಡಪ್ಪ ಅನ್ನೋದು ಆಲ್ರೆಡಿ ಎಲ್ಲರೂ ಮನಸ್ಸಿಗೆ ಬಂದುಬಿಟ್ಟಿದೆ ಅಲ್ಲ. ಬಟ್ ಯಾರು ನನ್ನ ಬರಮಾಡ್ಕೊಂಡಿರ್ತಾರೆ, ಅವ್ರು ಅತ್ಯಂತ ಸಣ್ಣ ವ್ಯಕ್ತಿ ಇರಲಿ, ಅವನು ಕೂಡ ಬಂದಿರುವ ಎಲ್ಲ ಜನಕ್ಕೆ ಚಹಾ ಹಾಗೂ ಬಿಸ್ಕೆಟ್ ಕೊಡ್ತಾನೆ. ನನ್ನ ಹತ್ರ 1 ಪೈಸನೂ ಎಕ್ಸ್ಪೆಕ್ಟ್ ಮಾಡಲ್ಲ. ನಾನು ಇಲ್ಲಿವರೆಗೂ ಎಲ್ಲಿ ಹೋದರೂ ಕೂಡ ಯಾಕೆಂದ್ರೆ ಚಹಾ ಕೂಡ ನೀವು ಮಾಡ್ರಿ ಅಂತ ನಾನು ಹೇಳೇ ಇರಲ್ಲ. ಮುಂಚಿನ ಎಲೆಕ್ಷನ್ಗಳು ನಮ್ಮ ಊರಲ್ಲಿ ಈಗಲೂ ಹೋದಾಗ ನನಗೆ ಹೇಳ್ತಾರೆ, ನಾವೆಲ್ಲ ಸಣ್ಣವರು, ನನಗೆ ಗೊತ್ತಾಗೋದಿಲ್ಲ, ಈಗೆಲ್ಲ ಹಿರಿಯರು ಇರ್ತಾರಲ್ಲ, ಸರ್ ನೀವು ನಿಮ್ಮದು ಸ್ಟೈಲ್ ಹೆಂಗಿದೆ ಅಂದರೆ ಮುಂಚೆ ಹಿಂಗೆ ನಡೀತಾ ಇದ್ವು, ಮಂಡಕ್ಕಿ ಚಾಲ್ ಎಲೆಕ್ಷನ್ ಆಗ್ತಿದ್ವು, ಈಗ ಬಾಡೂಟ ಬೇಕು ಅಂತಾರೆ. ಈಗ ಬಾಡೂಟ ಹಾಕಿದ್ರೆ ಎಲೆಕ್ಷನ್ನು. ಮುಂಚೆಲ್ಲ ಮಂಡಕ್ಕಿ ಚಾಲೇ ಎಲೆಕ್ಷನ್ ಮಾಡಿದವರು, ಆ ಮಂಡಕ್ಕಿ ಕೂಡ ಜನ ತಂದು ಹಾಕಿದವರು. ಅಥವಾ ಎಲೆಕ್ಷನ್ ಖರ್ಚು ಬೇಕಾ, ಸ್ವಲ್ಪ ಏನೋ ಚೇರ್ ತರಿಸ್ಬೇಕು, ಇದು ತರಿಸ್ಬೇಕು, ಎಲೆಕ್ಷನ್ ಖರ್ಚು, ಬೂತಲ್ಲಿ ಕೂತಿರ್ತಾರೆ. ಖರ್ಚು ಹೆಂಗೆ ಅಂದರೆ ಹೋಗ್ಬಿಟ್ಟು ಟವಲ್ ಹಾಸೋರಂತೆ ಅಲ್ಲಿ ಜನ. ಯಾರ್ಯಾರು 5 ರೂಪಾಯಿ 10 ರೂಪಾಯಿ 1 ರೂಪಾಯಿ ಹಾಕ್ತಾರಲ್ಲ, ಪಟ್ಟಿ ಎತ್ತಿ ಚುನಾವಣೆ ಮಾಡಿರೋಂಥ ಸನ್ನಿವೇಶ ನಮ್ಮ ಹಾನಗಲ್ ತಾಲೂಕಲ್ಲಿ ನಡೆದಿರೋದು ಹೇಳ್ತಾ ಇದ್ದೀನಿ, ಹೊರಗಡೆದಲ್ಲ. ಓಕೆ. ಆ ಸಿಸ್ಟಮಲ್ಲಿ ಇದ್ದಿದ್ದಂಥ ತಾಲೂಕನ್ನು ಈಗ ನಾವು ಬಾಡೂಟ ಲೆವೆಲ್ಗೆ ತಗೊಂಬಂದ್ಬಿಟ್ಟಿದ್ದೀವಿ ಅಂದರೆ ಮತ್ತು ಹೊರಗಡೆ ಹೋಗೋಕ್ಕಾಗಲ್ಲ, ಆಚೆ ಮತ್ತೆ ತಿರ್ಗಿ ಅದನ್ನು ಮಾಡೋಕ್ಕಾಗಲ್ಲ ಅನ್ನುವಂಥ ನಿರಾಶೆ ಭಾವನೆ ನನ್ನಲ್ಲಿಲ್ಲ. ಅದಕ್ಕೆ ಅದೇ ಸಿಸ್ಟಮನ್ನು ಪುನಃ ತರಬೇಕು ಅಂದರೆ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿಕೊಡ್ದು, ನಾನು ಕೂಡ ಮಂಡಕ್ಕಿ ಚಾಲೇ ಎಲ್ಲ ಸಭೆಗಳನ್ನು ಮುಗಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಜನ ಅದನ್ನು ಒಪ್ಕೋತಾ ಇದ್ದಾರೆ, 100ಕ್ಕೆ 100 ಒಪ್ಕೊತಾ ಇದ್ದಾರೆ. ಮೊದಲಿಗೆ ಬಂದಿರೋಂಥ ಪ್ರಶ್ನೆ ನಾನು ಈಗ ಕೇಳ್ತಾ ಇದ್ದೀನಿ ಅಂದರೆ, ಫಸ್ಟು ನೀವು ರಾಜಕಾರಣಿ ಅಲ್ಲ, ಟಿಪಿಕಲ್ ರಾಜಕಾರಣಿ ಅಲ್ಲ, ಅಥವಾ ನಾನು ರಾಜಕಾರಣಿ ಅಲ್ಲ ಅಂತ ನೀವು ಹೇಳ್ತಾ ಇದ್ರಿ. ಬಟ್ ಡ್ರೆಸ್ ರಾಜಕಾರಣಿ ಥರ ಟು ಸಮ್ ಎಕ್ಸ್ಟೆಂಟ್ ಅಲ್ವಾ? ಈಗ ಅವರು ವೈಟ್ ಅಂತೂ ಹೋಗಿದೆ ಅಲ್ವಾ? ಈಗ ನೀವು ಫಸ್ಟ್ ಟೈಮ್ ನೋಡ್ತಾ ಇರೋದು, ಲಾಸ್ಟ್ ಟೈಮು ನೀವು ಬೇರೆ ಒಂದು ಪ್ಯಾಂಟ್ ಶರ್ಟಲ್ಲಿ ಇದ್ದಿರಿ ನೀವು, ನಾನು ನೋಡ್ದಂಗೆ. ಸೊ ಈಗ ಈ ಡ್ರೆಸ್ಸಿನ ರಹಸ್ಯ ಏನು ಹಾಗಾದರೆ? ನಾನು ವೃತ್ತಿಯಲ್ಲಿದ್ದಾಗ ನಾನು ಪ್ಯಾಂಟ್ ಶರ್ಟಲ್ಲೇ ಇರಬೇಕಾಗತ್ತೆ, ಅದು ವೃತ್ತಿಯ ಡಿಮಾಂಡ್. ಅದು ನಾನು ಪ್ಯಾಂಟ್ ಶರ್ಟಲ್ಲೇ ಇದ್ದವನು ಮುಂಚಿಂದನು.
ಆದರೆ ಕಳೆದ 1 ವರ್ಷ ಅಥವಾ ಅದ್ರ ಹಿಂದೆ ನಾವು ಊರಿಗೆ ಹೋದಾಗ ಆವಾಗಲೂ ಪ್ಯಾಂಟ್ ಶರ್ಟಲ್ಲಿ ಇದ್ದಾಗ ಅದು ಭಾಳ ಏನಂತರ ಸೆಕೆಯ ಕಾಲ, ಸಮ್ಮರ್. ಬೇಸಿಗೆ ಕಾಲದಲ್ಲಿ ಏನಪ್ಪ ಪ್ಯಾಂಟ್ ಶರ್ಟು ಆಗೋದಿಲ್ಲ ಅಂಥೇಳಿ ಯಾವುದೋ ಒಂದು ಮೀಟಿಂಗಿಗೆ ನಾನು ಪಂಚೆ ಹಾಕ್ಕೊಂಡು ಹೋದವನು. ನನಗದು ಎಷ್ಟು ಸಹಜ ಅನ್ನಿಸ್ತು ಅಂದರೆ, ಎಷ್ಟು ಚೆನ್ನಾಗಿ ಅನ್ನಿಸ್ತು ಅಂದರೆ, ಇದು ಅಷ್ಟು ಫ್ರೆಂಡ್ಲಿ ಆಗಿದೆ, ನಾನು ಅಷ್ಟು ಯೂಸ್ಫುಲ್ ಆಗಿದೆ, ಇದನ್ನು ಯಾಕೆ ಬಿಡಬೇಕು. ಎರಡನೇದು, ನೀವೇನು ನೋಡ್ತಾ ಇದ್ದೀರ ಅಟೈರು, ಇದು ರಾಜಕಾರಣಿ ಅಟೈರ್ಗಳಂತೂ ಅಲ್ಲ. ಅಂದರೆ ನಮ್ಮೂರಲ್ಲಿ ನೋಡ್ಬಿಟ್ರೆ ನೀವು ಅಲ್ಲಿ ರಾಜಕೀಯದಲ್ಲಿ ಇರಬೇಕು ಅಂದರೆ ಜುಬ್ಬ ಪೈಜಾಮ ಸ್ವಲ್ಪ ವಿಭಿನ್ನವಾಗಿರಬೇಕು, ಅಥವಾ ನೀವು ವೈಟ್ ಶರ್ಟ್ ವೈಟ್ ಪ್ಯಾಂಟಲ್ಲಿ ಇರಬೇಕು. ಈ ಥರ ಸ್ವಲ್ಪ ಕಂಡೀಷನ್ನೇ ಅಥವಾ ಆ ಥರ ಪ್ರೊಸೀಜರು ಅಥವಾ ಪದ್ಧತಿ ಇದೆ. ಮೊದಲನೇದಾಗಿ ನಾನು ರಾಜಕಾರಣಿ ಅಲ್ಲ ಅಂತ ಅದಕ್ಕೆ ಪದೇ ನಾನು ರಿಮೈಂಡ್ ಮಾಡ್ಕೊತಾ ಇರ್ತೀನಿ. ಆ ಡ್ರೆಸ್ ಹಾಕದೇ ಇರೋದ್ರಿಂದ ಇಟ್ಸ್ ಲೈಕ್ ಎ ಕಾಷನ್ ಟು ಮೀ ದಟ್ ಐ ಆಮ್ ನಾಟ್ ಎ ಪೊಲಿಟಿಷಿಯನ್ ಅಂತ. ಎರಡನೇದು, ಇದನ್ನು ಯಾರು ಹಾಕಿರ್ತಾರೆ ಅಂತ ನೋಡಿದ್ರೆ ಜನಸಾಮಾನ್ಯರು ಎಲ್ಲರೂ ಹಾಕಿರ್ತಾರೆ. ನಮ್ಮ ಕಡೆ ಎಲ್ಲರೂ ಪಂಚಲೇ ಇರ್ತಾರೆ. ಅವರಲ್ಲಿ ಒಬ್ಬನಾಗಬೇಕು ಅನ್ನುವಂಥ ಚಿಂತನೆ ಇಟ್ಕೊಂಡವನಿಗೆ ನಾನು ವಿಭಿನ್ನತೆಯಾಗಿ ಹೋಗ್ಬಿಟ್ರೆ ಅವರಲ್ಲಿ ಒಬ್ಬನಾಗಿ ಇರೋಕ್ಕೆ ಆಗೋದಿಲ್ಲ, ನನ್ನ ಬೇರೆ ಥರ ನೋಡ್ತಾರೆ ಅವರು. ಬೇಡ, ಒಂದು ಇದು ಫ್ರೆಂಡ್ಲಿ ಆಗಿದೆ, ಎರಡನೇದು ಗಾಳಿ ಆಡುತ್ತೆ, ಮೂರನೇದು ಜನಸಾಮಾನ್ಯರಲ್ಲಿ ನಾನು ಒಬ್ಬನಾಗಿರ್ಬೋದು. ಹಾಗಾಗಿ ನಿರ್ಧಾರ ಮಾಡಿದೆ, ಏನೇ ಮಾಡಿದ್ರು ಪಂಚೆ ಶರ್ಟಲ್ಲೇ ಇರೋಣಪ್ಪ ಅಂತ.